ನಮಸ್ಕಾರ. ಇವಾಗ ರಾಜಕೀಯದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗ್ತಾರಂಥದ್ದು ನೀವು ನೋಡಿದ್ದೀರಿ. ಹೌದು, ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಈಗ ಬೆಳವಣಿಗೆ ಆಗ್ತಾರಂಥದ್ದು. ಅದರಲ್ಲೂ ವಿಶೇಷ ಏನಪ್ಪ ಅಂತಂದರೆ, ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಅಂತ ಹೇಳಿ ಒಂದು ವಿಚಾರ ಸಿಕ್ಕಾಪಟ್ಟೆ ಓಡಾಡ್ತಾ ಇರೋಂಥದ್ದು. ಇನ್ನು ಇದು ವಿಚಾರ ಈಗಾಗಲೇ ನವಂಬರಿಂದನೂ ಕೂಡ ನವಂಬರ್ ಕ್ರಾಂತಿ ಆಗುತ್ತೆ, ನವಂಬರ್ ತಿಂಗಳಲ್ಲಿ ಇದಾಗುತ್ತೆ ಅಂತ ಒಂದು ನವಂಬರಿಂದ ಬಂದಂಥ ವಿಚಾರ ಭಾಳ ದೊಡ್ಡ ಮಟ್ಟಿಗೆ ಕ್ರಾಂತಿಯಾಗಿ ಹೋಗುತ್ತೆ, ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಒಂದಷ್ಟು ಮಾಧ್ಯಮಗಳಲ್ಲಿ ವಿಚಾರ ಬರ್ತಿತ್ತು. ಏನೇನು ಮಾಧ್ಯಮದಲ್ಲಿ ಬರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿರೋವಂಥದ್ದು. ಇನ್ನು ಈಗಿರಬೇಕಾದ್ರೆ ಈಗ ಮೇ ತಿಂಗಳಲ್ಲಿ ಮೇ 15ಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಬರ್ತಡೆಗೆ ಇದೊಂದು ಗಿಫ್ಟ್ ಆಗುತ್ತೆ, ಅದು ಹುಟ್ಟಿದ ಹಬ್ಬದ ಗಿಫ್ಟ್ ಸಿಗುತ್ತೆ ಹೈಕಮಾಂಡ್ ವತಿಯಿಂದ ಅಂತ ಈಗಾಗಲೇ ಹೇಳಲಾಗ್ತದೆ. ಮತ್ತು ವಿಚಾರ ಏನಪ್ಪ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಈಗ 2 ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಸಹ ಮತ್ತು ರಾಹುಲ್ ಗಾಂಧಿ ಅವ್ರನ್ನು ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಆದಂಥ ಎಲ್ಲರಿಗೂ ಸಹ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ಭೇಟಿ ಮಾಡ್ತಾನೆ ಇದ್ದಾರೆ. ಇನ್ನು ಮೊನ್ನೆನೂ ಕೂಡ ಭೇಟಿ ಮಾಡಿದ ನಂತರ ಅವರು ಒಂದು ಮಾತನ್ನು ಮಾಧ್ಯಮದ ಮುಂದೆ ಹೇಳ್ತಾರೆ. ಅದು ಏನಪ್ಪ ಅಂತಂದರೆ, ನಾನು ಸನ್ಯಾಸಿ ಅಲ್ಲ, ನಾನು ಇಲ್ಲಿ ರಾಜಕೀಯ ಮಾಡೋಕ್ಕೆ ಖಂಡಿತವಾಗಿಯೂ ಬಂದಿದ್ದೀನಿ ಅಂತಾರೆ. ಅಲ್ಲಿಗೆ ಅದ್ರ ಮೂಲಕ ನಾನು ಸಿ ಎಮ್ ಆಗೋ ವಿಚಾರವಾಗಿ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಇದೇ ಸಂಬಂಧಪಟ್ಟಂಥ ಕಾಂಗ್ರೆಸ್ನ ಕೆಲವೊಂದು ಮಿನಿಸ್ಟರ್ಗಳಿಗೆ ಈ ವಿಚಾರವನ್ನು ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ. ಸರ್, ಮೇ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರಂತೆ ಅಂತ ಕೇಳಿದಾಗ ಕೆಲವರು ಪರೋಕ್ಷವಾಗಿ ಆಗ್ಬೋದು ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅದಕ್ಕೆ ಭದ್ರಾಗಿರಲೇಬೇಕು, ಭದ್ರಾಗಿರ್ತೀವಿ ಸಹ. ಅವರು ರಾಜೀನಾಮೆ ಕೊಡಿ ಅಂತ ನಾವು ಕೊಡ್ತೀವಿ, ಇಲ್ಲ ನೀವೇ ಸಿ ಎಮ್ ಆಗಿ 5 ವರ್ಷ ಮುಂದುವರಿರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಸಹ ಮುಂದುವರಿತಾರೆ ಅಂತ ಹೇಳಿ ಮಾತಾಡ್ತಾರೆ. ಯಾಕೆಂತಂದರೆ ಈಗಾಗಲೇ ಹೈಕಮಾಂಡ್ ವತಿಯಿಂದ ಕ್ಲಿಯರ್ ಡೈರೆಕ್ಷನ್ ಇದೆಯಂತೆ. ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರುಗಳಿಗೆ ಯಾವುದೇ ಕಾರಣಕ್ಕೂ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡೋಕೆ ಹೋಗಬೇಡಿ, ಬೇರೆ ಬೇರೆ ಥರ ತಿರ್ಕೊಬಿಡುತ್ತೆ, ಈ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ದಾರಂತೆ. ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮೇ 15ಕ್ಕೆ ಬರ್ತ್ಡೇ ಗಿಫ್ಟ್ ಆಗಿ ಅವರೇ ಸಿ ಎಮ್ ಆಗ್ತಾರೆ ಅಂತ ಹೇಳಲಾಗ್ತದೆ. ಅಂದೇ ಅವತ್ತೇ ಆಗ್ತಾರೆ. ಇನ್ನು ಉಳಿದಿರೋದು 2 ವರ್ಷ, ಯಾಕೆಂದರೆ ಈಗ ಈ ತಿಂಗಳಿಗೆ ಅಲ್ಲಿಗೆ 3 ವರ್ಷ ಈಗ ಮುಗಿದಿದೆ. ಈಗಾಗಲೇ ಈ ಹಿಂದೆ ಆದಂತಹ ವಿಚಾರವಾಗಿ 2.5 ವರ್ಷ ಅಂತ ಹೇಳಲಾಗಿತ್ತು. ಸದ್ಯ 3 ವರ್ಷಗಳು ಆಗೋಗಿದೆ. ಹಾಗಾಗಿ ನನಗೆ ಬೇಕು ಅಂತ ಕೂಡ ಡಿ ಕೆ ಶಿವಕುಮಾರ್ ಸಹ ಕೇಳಿದ್ದಾರಂತೆ. ಇನ್ನು 2 ವರ್ಷಗಳ ಕಾಲ ಉಳಿದಿದೆ, ದಯವಿಟ್ಟು ಅದನ್ನಾದರೂ ನನಗೆ ಸಿ ಎಮ್ ಆಗಿ ಮುಂದುವರಿಯಲು ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೇಳಿಕೊಂಡಿದ್ದಾರಂತೆ, ಹೈಕಮಾಂಡ್ ಬಳಿ ಮಾತಾಡಿದ್ದಾರಂತೆ ಸದ್ಯ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಪಾತ್ರ ಕಾಂಗ್ರೆಸ್ನಲ್ಲಿ ತುಂಬಾ ದೊಡ್ಡದು. ಈಗಾಗಲೇ ಕಾಂಗ್ರೆಸ್ಗೋಸ್ಕರ ಸಾಕಷ್ಟು ಅವರು ಹೋರಾಟವನ್ನು ಮಾಡಿದ್ದಾರೆ, ಪಕ್ಷ ಕಟ್ಟಕ್ಕೆ ಹೋರಾಟ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಬರೋದಕ್ಕೆ ಭಾಳಷ್ಟು ಸ್ಟ್ರಾಟಜಿಕ್ ಐಡಿಯಾಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಮುಖ ಪಾತ್ರವನ್ನು ನಿಭಾಯಿಸಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಕೂಡ ಅವರ ಆಪ್ತ ವಲಯದಲ್ಲಿ ಕೂಡ ಒಂದಿಷ್ಟು ಮಾತು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯ ಅವರ ಪರ ಒಂದು 50 ಜನ ಶಾಸಕರು, ಡಿ ಕೆ ಶಿವಕುಮಾರ್ ಅವರ ಪರ 30-40 ಶಾಸಕರು ಈಗಾಗಲೇ ದೆಹಲಿ ಪ್ರವಾಸವನ್ನು ಮೇಲಿನ ಮೇಲೆ ಮಾಡ್ತಿದ್ದಾರೆ. ಅವರಿಗೆ ಅವಕಾಶ ಮಾಡಿ ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅಂತ ಡಿ ಕೆ ಶಿ ಬಣದ ಕೆಲವು ಶಾಸಕರಿಂದ, ಇನ್ನು ಸಿದ್ದರಾಮಯ್ಯ ಬಣದ ಕೆಲವು ಶಾಸಕರಿಂದ ನಮ್ಮ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಲಿ, ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಬೇಕಾದರೆ ಡಿ ಕೆ ಶಿವಕುಮಾರ್ ಅವರು 5 ವರ್ಷ ಬೇಕಾದ್ರೆ ಸಿ ಎಮ್ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಪರ ಇರುವಂಥ ಶಾಸಕರುಗಳು ಈಗಾಗಲೇ ಹೈಕಮಾಂಡ್ ಬಳಿ ಮನವಿ ಮಾಡಿದ್ದಾರಂತೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಕೂಡ ಈಗ ಭೇಟಿ ಮಾಡಿ ಮಾತಾಡಿರುವಂಥದ್ದು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಈಗ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮಾತ್ರವೇನಪ್ಪ ಬರ್ತಾ ಇರೋದು ಅಂತಂದರೆ, ಖಂಡಿತವಾಗಿಯೂ ಮುಂದಿನ ತಿಂಗಳು ಮೇ 15ಕ್ಕೆ ಸಿ ಎಮ್ ಪಟ್ಟ ಅಥವಾ ಸಿ ಎಮ್ ಘೋಷಣೆ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಅಂತ ಹೇಳಲಾಗ್ತದೆ. ಅಂದರೆ ಪ್ರಮಾಣ ವಚನಕ್ಕೆ ಒಂದಿಷ್ಟು ಇಂಥ ದಿನ ಅಂತ ನಿಗದಿ ಮಾಡಿ ಹೊರಡಿಸುವಂಥ ಆದೇಶ ಅದು ಆಗ್ಬೋದು. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಇದೊಂದು ಒಳ್ಳೆಯ ಸುದ್ದಿ ಆಗುತ್ತೆ. ಮತ್ತು ಹುಟ್ಟಿದ ಹಬ್ಬಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಗಿಫ್ಟ್ ಕೊಡಲು ಹೈಕಮಾಂಡ್ ಈಗಾಗಲೇ ಹೊರಟಿದೆ ಅಂತ ಈಗ ಬರ್ತಾರಂತ ಸದ್ಯಕ್ಕಿರುವಂಥ ಸುದ್ದಿ. ಹಾಗೆ ನೀವೇನಂದ್ರೆ ಇದ್ರ ಬಗ್ಗೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.